ಹಲೋ ಫ್ರೆಂಡ್ಸ್, ನಾವಿವತ್ತು ಸಂಖ್ಯಾಶಾಸ್ತ್ರ ಪಾಠದಲ್ಲಿ ಮಧ್ಯಾಂಕವನ್ನು ಕಂಡುಹಿಡಿಯುವಂತ ಲೆಕ್ಕಗಳನ್ನ ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಸಿಐ ಅಂದ್ರೆ ವರ್ಗಾಂತರ ಗಾತ್ರ ಮತ್ತು ಫ್ರೀಕ್ವೆನ್ಸಿ ಅಂದ್ರೆ ಆವೃತ್ತಿಗಳು, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಸಿಎಫ್ ಅಂದ್ರೆ ಸಂಚಿತ ಆವೃತ್ತಿ. ಹೌದಾ, ಇವುಗಳ ಮುಖಾಂತರ ನಾವು ಏನನ್ನು ಮಾಡಬೇಕಾಗಿದೆ? ಮಧ್ಯಾಂಕವನ್ನು ಕಂಡುಹಿಡಿಯಬೇಕಾಗಿದೆ. ನೋಡಿ, ಇಲ್ಲಿ ವರ್ಗಾಂತರದ ಗಾತ್ರ ಏನು ಕೊಟ್ಟಿದ್ದಾರೆ ಅಂದ್ರೆ 135ರಿಂದ 140, 140ರಿಂದ 45, 145ರಿಂದ 150, 150ರಿಂದ 155, 155ರಿಂದ 160, 160ರಿಂದ 165 ಈ ರೀತಿಯಾಗಿ ವರ್ಗಾಂತರಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅವುಗಳಿಗೆ ಆವೃತ್ತಿಯನ್ನು ಕೊಟ್ಟಿದ್ದಾರೆ. ಈಗ ಮಧ್ಯಾಂಕವನ್ನು ಕಂಡುಹಿಡಬೇಕಂದ್ರೆ ಮೊದಲನೇದಾಗಿ ನಾವು ಮಧ್ಯಾಂಕದ ಸೂತ್ರವನ್ನ ತಿಳ್ಕೋಬೇಕು. ನೋಡಿ, ಮಧ್ಯಾಂಕದ ಸೂತ್ರ ಏನಪ್ಪಾ ಅಂತಂದ್ರೆ L ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು H. ಗೊತ್ತಾಯ್ತಾ? ಇದೇನಾಗಿದೆ? ಮಧ್ಯಾಂಕ ಕಂಡುಹಿಡಿಯುವಂತ ಸೂತ್ರವಾಗಿದೆ. ನೋಡಿ, ಯಾವ ರೀತಿಯಾಗಿ ನಾವು ಈ ಲೆಕ್ಕವನ್ನು ಮಾಡ್ಬೇಕಂತಂದ್ರೆ ಮೊದಲನೇದಾಗಿ ಈ ಎಫ್ ಗಳನ್ನ ಕೂಡಿಸ್ಕೋಬೇಕು. ಎಫ್ ಗಳನ್ನ ಕೂಡಿಸಿದಾಗ ನಾವು ಅದನ್ನ ಏನಂತ ಕರಿತೀವಿ? ಎನ್. ನೋಡಿ, ಎಷ್ಟಾಗುತ್ತೆ? 5ಕ್ಕೆ 6 ಕೂಡಿಸಿದ್ರೆ 11, 11ಕ್ಕೆ 1 ಕೂಡಿಸಿದ್ರೆ 12, 12ಕ್ಕೆ 8 ಕೂಡಿಸಿದ್ರೆ 20, 20ಕ್ಕೆ 7 ಕೂಡಿಸಿದ್ರೆ 27, 27ಕ್ಕೆ 4 ಕೂಡಿಸಿದ್ರೆ 31, 3ಕ್ಕೆ 1 ಕೂಡಿಸಿದ್ರೆ 4, 4ಕ್ಕೆ 1 ಕೂಡಿಸಿದ್ರೆ 5. ಹಾಗಾದ್ರೆ ಎಷ್ಟಾಯ್ತು? 51 ಎನ್ ಸಿಕ್ತು. ನಾವು ಈ ಎನ್ ಎಷ್ಟಾಯ್ತು ಅಂದ್ರೆ 51 ಆಯ್ತು. ಇನ್ನ ಈ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಯಾವ ರೀತಿಯಾಗಿ ಕಂಡುಹಿಡಿತೀವಿ ನೋಡಿ. ಮೊದಲನೇದಾಗಿ ಈ ಒಂದೇ ಸಂಖ್ಯೆ ಎಷ್ಟಿದೆಯಲ್ಲ ಅಷ್ಟನ್ನೇ ಬರ್ಕೋಬೇಕು. ಅದೇ ರೀತಿಯಾಗಿ ಈ 4ಕ್ಕೆ ಈ 7 ಕೂಡಿಸ್ಬೇಕು, 11 ಆಗುತ್ತೆ. ಈ 11ಕ್ಕೆ 18 ಕೂಡಿಸಿದಾಗ 29 ಆಗುತ್ತೆ. ಈ 29ಕ್ಕೆ 11 ಕೂಡಿಸಿದಾಗ 29 1 30 ಆಗುತ್ತೆ. 30 10 40 ಆಗುತ್ತೆ. 40ಕ್ಕೆ 6 ಕೂಡಿಸಿದ್ರೆ 46 ಆಗುತ್ತೆ. 46ಕ್ಕೆ 5 ಕೂಡಿಸಿದ್ರೆ 51 ಬರ್ತಾ ಇದೆ. ನೋಡಿ, ಈ ರೀತಿಯಾಗಿ ಕೂಡಿಸಿದಾಗ ಒಟ್ಟು ಇಲ್ಲಿ ಟೋಟಲ್ ಎಷ್ಟು ಬಂದಿರ್ತತಿ ಅಷ್ಟೇ ಏನಾಗಿರ್ತತಿ? ಎನ್ ಆಗಿರ್ತತಿ. ನೋಡಿ, ಈ ಲೆಕ್ಕಕ್ಕೆ ಬೇಕಾದಾಗೆ ನಾವು ಎಲ್ಲವನ್ನ ಬರ್ಕೋಬೇಕು. ನೋಡಿ, ಮೊದಲನೇದಾಗಿ n/2 ಈಗಾಗಲೇ n ಸಿಕ್ಕಿದೆ. ಇದನ್ನ n/2 ಮಾಡ್ಕೊಳ್ಳೋಣ. ಅಂದ್ರೆ 2ರಲ್ಲೇ ಭಾಗಾಕಾರ ಮಾಡಬೇಕು. 2 ಒಂದಲೇ 2 2 4 ಆಗುತ್ತೆ. 1 ಉಳಿತು 11 ಆಯ್ತು. 2 5 10 ಪಾಯಿಂಟ್ ಕೊಡೋಣ. 10 ಆಯ್ತು. 10 ಆದ್ಮೇಲೆ 2 5. ಹಾಗಾದ್ರೆ n/2 ಎಷ್ಟು ಬಂತು? 25.5 ಬಂತು. ಹಾಗಾದ್ರೆ ನೋಡಿ, ಈಗ n/2 ಬಂದ ಕೂಡಲೇ ನಾವು ಏನ್ ಮಾಡ್ಬೇಕಂದ್ರೆ ಇದು ಈ CF ಗಳಲ್ಲಿ ಯಾವುದಕ್ಕೆ ಸಮನಾಗಿದೆ ಅಂದ್ರೆ ಸಮೀಪ ಎಲ್ಲಿದೆ ಅಂದ್ರೆ ಇದು 29 ಇದೆಯಲ್ಲ, ಇಲ್ಲಿ 25.5 ಸಮೀಪ ಬರ್ತಾ ಇದೆ. ಹಾಗಾದ್ರೆ ಇದು ಬಂದಿದೆ ಅಂದ್ರೆ ಇದರ ಒಂದು ವರ್ಗಾಂತರದ ಗಾತ್ರ ಯಾವ್ದಾಗುತ್ತೆ? 145ರಿಂದ 150, 145ರಿಂದ 150 ಇದಾದಾಗ ಇದರ ಒಂದು ಹಿಂದಿನ ಒಂದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಸಂಚಿತ ಆವೃತ್ತಿಯನ್ನ ನಾವು CF ಅಂತ ತಗೋತೀವಿ. ಹೌದಾ? ಅದೇ ರೀತಿಯಾಗಿ ಇಲ್ಲಿರಂತ ಎಫ್ ಇದನ್ನ ನಾವು ಫ್ರೀಕ್ವೆನ್ಸಿ ಅಂತ ತಗೋತೀವಿ. ಅದೇ ರೀತಿಯಾಗಿ ಇಲ್ಲಿ ಏನ್ ಬೇಕಾಗಿದೆ? ಮತ್ತು ಎಲ್ ಅಂದ್ರೆ ಕೆಳಮಿತಿ. ಈ ವರ್ಗಾಂತರದ ಗಾತ್ರದ ಕೆಳಮಿತಿ ಎಲ್ ಎಷ್ಟಾಗುತ್ತೆ? 145 ಕೆಳಮಿತಿ ಅಂತೇಳಿ ತಗೋತೀವಿ. ಅದೇ ರೀತಿಯಾಗಿ ಎಚ್ ಬೇಕಾಗಿದೆ. ಎಚ್ ಅಂದ್ರೆ ಇವುಗಳ ಒಂದು ಅಂತರ 145ರಿಂದ 150 ಎಷ್ಟಾಗುತ್ತೆ? 5 ಆಗುತ್ತೆ. ಎಷ್ಟಾಗುತ್ತೆ? 5. ಹಾಗಾದ್ರೆ H = 5. ಈಗ ನಮ್ಗೆ ಅಷ್ಟು ಬೆಲೆಗಳು ಸಿಕ್ಕಿದಾವೆ. ಇದನ್ನ ಇದರಲ್ಲಿ ತುಂಬಿ ನಾವು ಮಧ್ಯಾಂಕವನ್ನ ಕಂಡುಹಿಡೋಣ. ನೋಡಿ, ಎಲ್ ಎಷ್ಟಾಗುತ್ತೆ? 145 ಪ್ಲಸ್ n/2 ಅಂದ್ರೆ ಈಗಾಗಲೇ ಮಾಡಿದ್ದೇವೆ 25.5 ಮೈನಸ್ CF ಎಲ್ಲಿದೆ? ಇಲ್ಲಿದೆ 11. ಅದೇ ರೀತಿಯಾಗಿ ಎಫ್ ಎಷ್ಟಾಗುತ್ತೆ? 18 ಇಂಟು H
ಎಚ್ ಎಷ್ಟು ಬರ್ಕೊಂಡೇವಿ 5 ಎಚ್ ಇಸ್ಕೊಲ್ಟು 5 ಅಂತ ಬರ್ಕೊಂಡೇವಿ ನೋಡಿ 145 ಪ್ಲಸ್ ಈಗ 25ರಲ್ಲಿ 11 ಕಳೆದ್ರೆ 14 ಬರ್ತೈತಿ 14.5 ಡಿವೈಡೆಡ್ ಬೈ 18 ಇಂಟು 5 ಇಂಟು 5 ಆಗುತ್ತೆ ಗೊತ್ತಾಯ್ತಾ ಹಾಗಾದ್ರೆ ನೋಡಿ ಈ ಲೆಕ್ಕವನ್ನು ಮಾಡುವಾಗ ಈ ಒಂದು ಪಾಯಿಂಟ್ ಅನ್ನ ತೆಗೆದ್ಬಿಟ್ಟು ಈಗ ನಾವು ಏನ್ ಮಾಡ್ಬೋದು 0ನ ಕೊಟ್ಕೋಬಹುದು ಈಗಾಗಲೇ ನಿಮ್ಗೆ ಗೊತ್ತಿದೆ ಛೇದದಲ್ಲಿ ಪಾಯಿಂಟ್ ಇದ್ರೆ ಅದನ್ನ ತೆಗೆದು ಮೇಲೆ 0 ಕೊಡಬಹುದು ಅಂಶದಲ್ಲಿ ಪಾಯಿಂಟ್ ಇದ್ರೆ ಅದನ್ನ ತೆಗೆದು ಕೆಳಗೆ 0 ಕೊಡಬಹುದು ಈಗ 5 ಒಂದಲೇ ಇಲ್ಲಿ ಇಂಟು ಇರೋದ್ರಿಂದ ಇದು ಕ್ಯಾನ್ಸಲ್ ಆಗುತ್ತೆ 5 ಮೂರಲೆ 15 ಆಗುತ್ತೆ 3 ಉಳಿತೈತಿ 36 ಎಷ್ಟಲೇ ಹೋಗ್ತದೆ 6 ನೋಡಿ ಇಲ್ಲಿ 145 ಇದೆ ಇಲ್ಲಿ 36 ಇರೋದ್ರಿಂದ ಇದು ಮತ್ತೆ ಕಟ್ತಾ ಹೋಗಬಹುದು ಹಾಗಾದ್ರೆ ನೋಡೋಣ ಯಾವ್ದಾರ ನಮಗೆ ಕಟ್ತಾ ಹೋಗುತ್ತಾ ಕಟ್ತಾ ಇರ್ಲಿ ಈಗ ಇದನ್ನ ಹೀಗೆ ಇಡೋಣ ಹೀಗೆ ಇಟ್ಟು ಏನ್ ಮಾಡೋಣ ಲೆಕ್ಕವನ್ನು ಮಾಡೋಣ ನೋಡಿ ಇಲ್ಲಿ ಇದು 145 ಡಿವೈಡೆಡ್ ಬೈ 1 ಬರ್ತದೆ ಇದು 145 ಡಿವೈಡೆಡ್ ಬೈ 36 ಬರ್ತಾ ಇದೆ ಹಾಗಾಗಿ ನಾವೇನ್ ಮಾಡಿಬಿಡೋಣ 145 ಕಾಮನ್ ತಗೊಂಡ್ಬಿಡೋಣ 145 ಕಾಮನ್ ತಗೊಂಡಾಗ ಇಲ್ಲಿ ಏನುತ್ತೆ 1 ಇಲ್ಲಿ 1 ಡಿವೈಡೆಡ್ ಬೈ 36 ಇಷ್ಟು ಬಿಡ್ತಾ ಇದೆ ಹಾಗಾದ್ರೆ 145 ಹೊರಗೆ ಇಡಿ 36 ಒಂದಲೇ 36 ಆಗುತ್ತೆ 36 ಒಂದು ಕೂಡಿಸಿದ್ರೆ 37 ಆಗುತ್ತೆ ಡಿವೈಡೆಡ್ ಬೈ 36 ಇಲ್ಲಿ ಈ ರೀತಿಯಾಗಿ ನಮ್ಗೆ ಏನು ಬರ್ತಾ ಇದೆ ಉತ್ತರಗಳು ಬರ್ತಾ ಇದೆ ನೋಡಿ ಅದೇ ರೀತಿಯಾಗಿ ವಿಚಾರ ಮಾಡಿದಾಗ ಇದನ್ನ ಇಲ್ಲಿಂದಲೇ ಕ್ಯಾನ್ಸಲ್ ಮಾಡಿದ್ರೆ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಇದೆ 36 ಒಂದಲೇ ಕ್ಯಾನ್ಸಲ್ ಮಾಡ್ತೇವೆ 36 ಒಂದಲೇ ಕ್ಯಾನ್ಸಲ್ ಮಾಡ್ತೇವೆ ಆಮೇಲೆ ಪಾಯಿಂಟ್ 1 ಉಳಿತು ಎಷ್ಟಾಗುತ್ತೆ ಪಾಯಿಂಟ್ ಇಟ್ಟಾಗ ಭಾಗಿಸ್ಬಿಡೋಣ ನಿಮ್ಗೆ ಕ್ಲಿಯರ್ ಆಗುತ್ತೆ 37ನ್ನ 36ರಿಂದ ಭಾಗಿಸ್ಬೇಕು 36 ಒಂದಲೇ 36 ಆಗುತ್ತೆ ನೋಡಿ 7 1 ಆಯ್ತು ಈಗ ಮುಂದುವರಿಸಬೇಕಾಗಿದೆ 0 ಕೊಡೋಣ 0 ಕೊಟ್ಟಾಗ ಕೂಡ ಅದೇನಾಗುತ್ತೆ ಇದಕ್ಕಿಂತ ಸಣ್ಣದಾಗುತ್ತೆ ಅದಕ್ಕಾಗಿ ಇಲ್ಲಿ 0 ಕೊಟ್ಟು ಇಲ್ಲಿ ಇನ್ನೊಂದು 0 ಏನಂತೋಣ 36 ಎರಡರೇ 72 ಆಗುತ್ತಾ ಇದೆ 10ರಲ್ಲಿ 2 ಹೋದ್ರೆ 8 ಆಯ್ತು 10 8 ಹೋದ್ರೆ 2 ಇತ್ತು ಹಾಗಾದ್ರೆ ಇದು ಎಷ್ಟು ಬರ್ತದೆ ಅಂದ್ರೆ 1.02 ಅಂತ ಇಟ್ಕೋಬಹುದು ಇದನ್ನ ಇದಕ್ಕೆ ಕೂಡಿಸ್ಬಿಡೋಣ ಇದಕ್ಕೆ ಕೂಡಿಸಿದ್ರೆ ನಮಗೆ ಮಧ್ಯಾಂಕ ಎಷ್ಟು ಸಿಗ್ತಾ ಇದೆ ಅಂತಂದ್ರೆ 145ಕ್ಕೆ 1 ಕೂಡಿಸಿದ್ರೆ 146.0 ಈ ರೀತಿಯಾಗಿ ನಾವು ಮಧ್ಯಾಂಕವನ್ನು ಕಂಡುಹಿಡಿದಿದ್ದೀವಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು